We can't wait for more time. Sir, Make a move. Sir, please, sir. We are extremely sorry, sir. He'll be there in 2 minutes, sir. Please, sir. No, enough is enough. Okay? We are making a move. Fine. Sir. चलो यार, चलो चलो. Sir, please, sir. Sir, just 2 minutes, sir. Please, sir. I'm sorry, sir. I'm extremely sorry. Can we? आप लेट आ गए तो हम मीटिंग करना है क्या? Sir, it was in very emergency, sir. I'm extremely sorry, sir. No, I am not interested in talking to you. आप जो भी बात करना है, मिस्टर शंकर से बात करो, ठीक है? ಆ್ಯಕ್ಚುಲಿ ಸರ್ ಅವ್ರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತಿದ್ದಾರೆ ಅಂತ ಹೇಳ್ಬಿಡ್ತೀನಿ. ನಿಮ್ಮ ಮೇಲೆ ನಿಮ್ಮ ಕ್ಷೇತ್ರದ ಕಡೆಯಿಂದ ಹಾಗೂ ಬೇರೆ ಕಡೆಯಿಂದ ತುಂಬ ಕಂಪ್ಲೇಂಟ್ಸ್ ಬಂದಿದೆ. ಸರ್ ನನ್ನ ಮೇಲೆ ಕಂಪ್ಲೇಂಟಾ? ಸರ್ ನಾನು ಅಂಥದ್ದು ಏನೂ ಮಾಡಿಲ್ಲ. ನೀವು ಪಬ್ಲಿಸಿಟಿ ಗಿಮಿಕ್ ಮಾಡ್ತಾ ಇದ್ದೀರಾ. ಮಾಡೋ ಕೆಲಸಕ್ಕಿಂತ ಗಿಮಿಕೇ ಜಾಸ್ತಿ ಅಂತ ಜನ ಆಡ್ತಾ ಇದ್ದಾರೆ. ನೀವು ಮಾಡೋ ಕೆಲಸದ ಬಗ್ಗೆ ನಿಮ್ಗೆ ಜವಾಬ್ದಾರಿ ಇಲ್ಲ. ನಿಮ್ಮ ಮೇಲೆ ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ ಗೊತ್ತಾ? ಇವತ್ತು ನೋಡಿ ಸರ್ ಅವ್ರು ಬಂದು ಕಾಯ್ತಾ ಇದ್ದಾರೆ, ನೀವು ನೋಡ್ರಿ ಈಗ ಬರ್ತಾ ಇದ್ದೀರಾ. ಸರ್ ಪ್ಲೀಸ್ ಗಿವ್ ಮಿ ಟೈಮ್. ಐ ಎಕ್ಸ್ಪ್ಲೇನ್ ಯು ವಾಟ್ ಹ್ಯಾಪನ್ ಟುಡೇ. I don't need any bloody explanation. Just listen to him what he says. Shankar? ದೇವಸ್ಥಾನದ ಕಾಂಪೌಂಡ್ ಬಿದ್ದು ಎಷ್ಟೋ ಜನರಿಗೆ ಏಟ್ ಆಗಿದೆ. ನೀವು ಸ್ಪಾಟಿಗೂ ಹೋಗಿಲ್ವಂತೆ. ಅದು ಅಲ್ಲದೆ ಸ್ಕೂಲ್ಗೆ ವ್ಯಾನ್ ಫೆಸಿಲಿಟಿ ಬೇರೆ ಕೊಟ್ಟಿದ್ದೀರಂತೆ, ಹೌದಾ? ಹೌದು ಸರ್, ನನ್ನ ಸ್ವಂತ ದುಡ್ಡಲ್ಲಿ ಮಾಡಿಸಿದ್ದೀನಿ. ಪರ್ಮಿಷನ್ ಯಾರೇ ಕೊಟ್ರು ನಿಮ್ಗೆ? ಯಾರು ಪರ್ಮಿಷನ್ ತಗೊಂಡು ಈ ಕೆಲಸ ಮಾಡಿದ್ರಿ? ದುಡ್ಡು ಎಲ್ಲಿಂದ ಬಂತ್ರಿ ನಿಮ್ಗೆ? ಸೋರ್ಸ್ ಆಫ್ ಇನ್ಕಮ್ ಏನ್ರಿ? ಒಬ್ಬ MLAಗೆ ಎಷ್ಟು ಸಂಬಳ ಬರುತ್ತೆ? ಮಕ್ಳಿಗೆ ಊಟ ಹಾಕಿ ವ್ಯಾನ್ ಫೆಸಿಲಿಟಿ ಕೊಟ್ಟು ಸ್ಕೂಲ್ ದತ್ತು ಬೇರೆ ತಗೊಂಡಿದ್ದೀರಾ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತಾರೆ? ಸೋರ್ಸ್ ಆಫ್ ಇನ್ಕಮ್ ಏನು? ಯಾರು ನಿಮ್ಮ ಆಡಿಟರು? ಕಮಾನ್ ಎಕ್ಸ್ಪ್ಲೈನ್ ಮೀ. ನೋಡಿ, ನೀವು 1000 ಮಾಡ್ರಿ ಪರವಾಗಿಲ್ಲ, ಆದರೆ ನಮ್ಮ ಪಕ್ಷದ ಪರ್ಮಿಷನ್ ತಗೋಬೇಕು. ಮೇಲೆ ನಾವೆಲ್ಲ ಇಲ್ವಾ? है ना हम. ಸಾವು ನೋವುಗಳಿಗೆ ಕಾಂಪನ್ಸೇಟ್ ಮಾಡಿದ್ದೀರಾ? ಹೌದು ಸರ್, ಕಾಂಪನ್ಸೇಟ್ ಮಾಡಿದ್ದೀನಿ. ಕಾಂಪನ್ಸೇಷನ್ ಕೊಡೋಕ್ಕೂ ನಿಮ್ಮ ಹತ್ರ ದುಡ್ಡಿದೆಯಾ? बहुत पैसा है क्या? कितना पैसा इकट्ठा किया है? हाँ? बोलो. ನೀವು ದುಡ್ಡು ಮಾಡಿರ್ಲೂಬಹುದು, ಬೇಕಾದಷ್ಟು ಕೊಟ್ಟಿರ್ಲೂಬಹುದು, ಆದರೆ ನಿಮ್ಮ ಕ್ಷೇತ್ರದಲ್ಲಿ ಮರ್ಯಾದೆ ಉಳಿಸ್ಕೋಬೇಕಲ್ವಾ? ಚಪ್ಪಲಿ ಸೇವೆ ಮಾಡಿಸ್ಕೊಂಬಂದ್ರಂತಲ್ರಿ, ನಮ್ಮದು ರಾಷ್ಟ್ರೀಯ ಪಕ್ಷ, ನಮ್ಮ ಪಕ್ಷದ ಮಾನ ಮರ್ಯಾದೆ ಏನಾಗಬೇಕು? It is shame on you, say. Really, it's a shame on you. ಹಾಯ್ ವಿಕ್ಕಿ. ಯಜಮಾನ್ರು ತುಂಬಾ ಟೆನ್ಷನ್ ಅಲ್ಲಿ ಇರೋ ಆಗಿದ್ದೀರಾ? ನನ್ನ ಪ್ರೀತಿ, ನನ್ನ ಜೀವನ, ನನ್ನ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದ್ದೆ. ಯಾಕೆ ಇನ್ನ ರಿಪ್ಲೈ ಬಂದಿಲ್ಲ? ಏನು ರಿಪ್ಲೈ ಮಾಡಬೇಕಾಯ್ತು? ಯಾಕೆ ಈ ಥರ ಆಡ್ತಿದ್ಯಾ? ನೋಡು, ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿಲ್ಲ, ಆದರೆ ನಿನ್ನ ಮದುವೆ ಮಾಡ್ಕೊಳ್ಳೋ ಭಾವನೆ ಇಲ್ಲ ನನಗೆ. ತುಂಬಾ ನೈವಾಗಿ ಮಾತಾಡ್ತೀಯ. ನನ್ನ ಮೇಲೆ ಪ್ರೀತಿ ತೋರಿಸ್ತೀಯ, ಕೇರ್ ಮಾಡ್ತೀಯ. ಅಮ್ಮ ನನ್ನ ಮದುವೆ ವಿಚಾರ ನಾವು ಚಿಕ್ಕವರಿದ್ದಾಗಲೇ ಮಾವನ ಹತ್ರ ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ಓಕೆ ಅಂತ ಹೇಳಿದ್ಮೇಲೆ ನಾನು ನಿನ್ನ ಜೊತೆ ಮದುವೆ ಆಗ್ತೀನಿ ಅಂತ ಕನ್ಸು ಕಟ್ಕೊಂಡಿರೋದು. ನೋಡು, ಇಷ್ಟ ಅನ್ನೋದು ಮನಸ್ಸಿಂದ ಬರಬೇಕು, ಬಾಯಿಂದ ಅಲ್ಲ. ನಾನು ನಿನ್ನ ಜೋಡಿ ಅಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಯಾಕೆ ಜೋಡಿ ಅಲ್ಲ? ಏನಾಗಿದೆ ನನಗೆ? ನಾನು ನೋಡಕ್ ಚೆನ್ನಾಗಿಲ್ವಾ? ನನಗೆ ಭಾವನೆಗಳಿಲ್ವಾ? ಅತ್ತೆ ಮಾವನ ನೋಡ್ಕೊಳ್ಳೋಷ್ಟು ಬುದ್ಧಿ ಇಲ್ವಾ ನನಗೆ? ಈ ಮನೆ ಮೇಂಟೈನ್ ಮಾಡೋ ಶಕ್ತಿ ಇಲ್ವಾ ನನಗೆ? ಅದೆಲ್ಲ ಇದು ಮಾತ್ರಕ್ಕೆ ನಾನು ನಿನ್ನ ಮದುವೆ ಮಾಡ್ಕೋಬೇಕಾ? ಹೌದು, ಮತ್ತೆ ಇದಕ್ಕಿಂತ ಇನ್ನೇನು ಬೇಕು? ಒಂದು ಗಂಡಿನ ಅವಶ್ಯಕತೆ ಒಂದು ಹೆಣ್ಣಿಗಿದೆ, ಒಂದು ಹೆಣ್ಣಿನ ಅವಶ್ಯಕತೆ ಒಂದು ಗಂಡಿಗಿರತ್ತೆ. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಕಣೋ, ಮುಂದೆ ಪ್ರೀತಿಸ್ತಾನೂ ಇರ್ತೀನಿ.
ನಾನು ಹಿಂಗೆ ತುಂಬ ಕೇರ್ ಮಾಡ್ತೀನಿ ಕಣೋ. ಒಬ್ಬ ಹೆಂಡತಿಯಾಗಿ ಗಂಡನ ಅವಶ್ಯಕತೆ ಎಲ್ಲ ಪೂರೈಸ್ತೀನಿ. ನಿನ್ನ ಕೆರಿಯರ್ ಬಿಲ್ಡ್ ಮಾಡಕ್ಕೆ ನಾನು ಸಹಾಯ ಮಾಡ್ತೀನಿ. ಗಂಡ ಹೆಂಡತಿ ಅನ್ನೋ ಸಂಬಂಧಕ್ಕೆ ಬೆಲೆ ಕೊಡ್ತೀನಿ. ಇದಕ್ಕಿಂತ ಒಂದು ಹೆಣ್ಣು ಇರಕ್ಕೆ ಸಾಧ್ಯನಾ? ನೀನು ಒಳ್ಳೆತನ ಕೆಟ್ಟತನದ ಬಗ್ಗೆ ಪ್ರಶ್ನೆ ಅಲ್ಲ. ನನಗೆ ನಿನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಗಂಡ ಹೆಂಡತಿ ಅನ್ನೋ ಸಂಬಂಧಕ್ಕೆ ನೀನು ಬೆಲೆ ಕೊಡ್ಬೋದು, ಆದರೆ ನನ್ನ ಕೈಲಾಗಲ್ಲ. ಅಂದ್ರೆ ಜೀವನ ಪೂರ್ತಿ ಮದ್ವೆನೇ ಆಗಲ್ವಾ? ಮದ್ವೆ ಮಾಡ್ಕೊಳ್ಳೋದೇ ಇಲ್ವಾ? ನೀನ್ ಜೀವನ ಪೂರ್ತಿ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂದಮೇಲೆ ನಾನು ಸುಮ್ಮನಿರ್ತೀನಿ ಅಂತ ಅನ್ಕೋಬೇಡ. ನೀನ್ ಪಾಲಿಟಿಕ್ಸ್ನಲ್ಲಿ ತುಂಬಾ ಬ್ಯುಸಿ ಇದ್ದು ಮದ್ವೆ ಆಸೆ ಇಲ್ಲದೆ ಇರ್ಬೋದು, ಆದ್ರೆ ನಾನು ಪ್ರೀತಿಸಿದ ಹುಡುಗ ನೀನು. ಜೀವನ ಪೂರ್ತಿ ನಿನ್ನ ಒಂಟಿಯಾಗಿರಕ್ಕೆ ನಾನು ಬಿಡಲ್ಲ ವಿಕ್ಕಿ. ನೋಡು, ನಿನ್ನ ಮಾತು ನನ್ನ ಕೈಲಿ ಕೇಳೋಕ್ಕಾಗ್ತಿಲ್ಲ. ಯಾಕೆ ನೀನು ನನ್ನ ಅರ್ಥ ಮಾಡ್ಕೊತಿಲ್ಲ? ಮದ್ವೆ ಮಾಡ್ಕೋ. ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ವಿಕ್ಕಿ. ಐ ಆಮ್ ಸೀರಿಯಸ್ಲಿ ಇನ್ ಲವ್ ವಿತ್ ಯು. ಬಟ್ ಐ ಆಮ್ ನಾಟ್. ಈಗ್ಲಿಂದಾನೇ ಮಾಡು. ಒಂದು 6 ತಿಂಗಳಾದ್ಮೇಲೆ ಮದ್ವೆ ಆಗೋಣ. ಹಂಸಿನಿ, ತಲೆ ತಿನ್ಬೇಡ. ತಲೆ ತಿಂತಿಲ್ಲ, ಮನ್ಸಲ್ಲಿ ಜಾಗ ಕೊಡು ಅಂತ ಬಂದಿದ್ದೀನಿ. ದೂರ ಹೋಗು ಅಂತ ಹೇಳ್ಬೇಡ. ನನಗೆ ಈ ಮದ್ವೆಲಿ ಇಂಟ್ರೆಸ್ಟ್ ಇಲ್ಲ. ನನಗೆ ನನ್ನ ರಾಜಕೀಯ ಟೆನ್ಷನ್ ಇದೆ. ಪರವಾಗಿಲ್ಲ, ನಾನು ಕಾಯ್ತೀನಿ. ನಿನ್ ಟೆನ್ಷನ್ ಇಂದ ಹೊರಗೆ ಬರೋವರೆಗೂ ನಾನು ಕಾಯ್ತೀನಿ. ಕಾಯೋದು ವ್ಯರ್ಥ. ನೀನ್ ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ಗೂ ತುಂಬಾ ವ್ಯರ್ಥ ಆಗುತ್ತೆ. ನನ್ನ ಮುಂದೆ ಆಡ್ಕೊಂಡು ಬೆಳೆದಿರೋ ಹುಡುಗಿ ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ನಾನು ಬರೀ ನಿಮ್ಮ ಮಾವನ ಮಗ ಅಷ್ಟೇ ಅಲ್ಲ, ಒಬ್ಬ MLA. ಅದಕ್ಕೆ ಗೊತ್ತಿದೆ ಅಲ್ವಾ? ಮಾವನ್ ಮಗ ಆಗಿದ್ದಿದ್ರೆ ಪರವಾಗಿರ್ಲಿಲ್ಲ, ಮಾವನ ಹತ್ರ ಹೇಳಿ ಒಪ್ಪಿಸ್ತಾ ಇದ್ದೆ. ಆದ್ರೆ ನೀನ್ ರಾಜಕಾರಣಿ ಆಗಿರೋದ್ರಿಂದ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ. ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಉದ್ಧಾರ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಹಾಳು ಮಾಡ್ಬೋದು ಅನ್ನೋದು ಈ ರಾಜಕಾರಣಿ ಗಮನಕ್ಕಿರಲಿ. ಹೆಣ್ಣಿನ ಸಾವು ಸುಲಭದ ಮಾತಲ್ಲ. ನೀನೆಷ್ಟೇ ಮುಚ್ಚಿಟ್ರೂ ಆ ಹೊಗೆ ಆಡ್ತಾನೆ ಇರುತ್ತೆ, ಆದರೆ ಅದರ ರೂಪನೇ ಬೇರೆ. ಹೊಗೆ ಬೆಂಕಿಯಾಗಿ ಆ ಬೆಂಕಿ ನಿನ್ನ ಸುಟ್ಟಾಕತ್ತೆ. ಆಗ ಈ ಐಶ್ವರ್ಯ, ಆಡಂಬರ, ಜನರು ಪ್ರೀತಿ, ರಾಜಕೀಯ ಎಲ್ಲ ನಿನ್ನ ಸುಟ್ಟಾಕತ್ತೆ. ನನ್ನ ಮದುವೆ ಆಗಬೇಕು ಅನ್ನೋ ಆಸೆಗೆ ನಾನು ಒಂದು ಹುಡುಗಿನ ಪ್ರೀತಿಸಿದೆ, ಅವಳನ್ನ ಕೊಲೆ ಮಾಡಿದೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಅದು ಬ್ಲ್ಯಾಕ್ ಮೇಲ್ ಅಲ್ಲ, ಇದು ಸತ್ಯ. ಹಂಸಿನಿ ಹಂಸಿನಿ ಹಂಸಿನಿ, ನೀನು ನೋಡ್ರೆ ತುಂಬ ಮುಗ್ಧೆಯ ಕಾಣಿಸ್ತೀಯ. ಯಾಕೆ ನಿನಗೆ ನನ್ನೇ ಮದುವೆ ಆಗಬೇಕು ಅಂತ ಆಸೆ? ಬೇರೆ ಗಂಡಸ್ರೇ ಸಿಗಲ್ವಾ? ಇದ್ದಾರೆ, ಆದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನೀನು ನನ್ನ ಪ್ರಪೋಸ್ ಮಾಡಿದ್ಯಾ? ನಾನು ಒಪ್ಕೊಂಡ? ಇಲ್ಲ. ಮತ್ತೆ ಹೇಗೆ ನಿನ್ನ ಮದುವೆ ಮಾಡ್ಕೊಳ್ಳಿ? ಇದೇನು ಗೊತ್ತಾ? ಮೊಬೈಲ್. ನೀನು ಮಾತಾಡಿದಷ್ಟು ಇದನ್ನು ರೆಕಾರ್ಡ್ ಆಗಿದೆ. ಆಸ್ತಿಗೋಸ್ಕರ ನಾನು ಹಿಂದೆ ಬಿದ್ದಿದ್ಯಾ? ಬೇಡದೇ ಇರೋ ಕತೆ ಹೇಳ್ಬಿಟ್ಟು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತ. ನಿನ್ನ ಮದುವೆ ಮಾಡ್ಕೊಬೇಕು ಅಂತ ಯಾವ ರೂಲ್ಸು ಇಲ್ಲ. ಇದು ನನ್ನ ಕೋಟೆ, ಇಲ್ಲಿ ನಾನು ಡಿಸಿಷನ್ ತೊಗೊಳೋನು. ಮಧು ಅಂತ ನಾನೇ ಕೊಂದೇನಕ್ಕೆ ಏನಿದೆ ನಿನ್ನ ಹತ್ರ ಸಾಕ್ಷಿ? ನನ್ನ ಎದುರಾಕೊಂಡ್ರೆ ಬೀದಿಗೆ ಬಂದ್ಬಿಡ್ತೀಯಾ? ನೀನು ನನ್ನ ಎದುರಾಕೋಬೇಡ, ನೀನು ಬೀದಿಗೆ ಬೀಳ್ತೀಯಾ. ಎದುರಿಸ್ತಾ ಇದ್ಯಾ? ಈ ವಿಕ್ರಮ್ ಸಿಂಹನ ಎದುರಿಸ್ತಿದ್ಯಾ? ಇಲ್ಲಿವರೆಗೂ ಯಾರು ನನ್ನ ಮುಟ್ಟಕ್ಕಾಗಿಲ್ಲ. ರಾಜಕೀಯದಲ್ಲಿ ನಿನ್ನಂಥವ್ರ ಸಿಲ್ಲಿ ಕೆಲ್ಸಗಳು ಅವಾಗ ತುಂಬಾ ತೊಂದರೆ ಕೊಡ್ತಿರ್ತವೆ. ಹೇಳು, ಅದು ಯಾವ ಕೆಡ್ಡ ನಾನು ನೋಡ್ತೀನಿ. ಸುಮಾರು 20 ವರ್ಷದ ಹಿಂದೆ ಚಿತ್ರನಟಿ ಗಾಯತ್ರಿ ದೇವಿ ಒಂದ್ ವ್ಯಕ್ತಿನ ಪ್ರೀತಿ ಮಾಡ್ತಾ ಇದ್ರು, ಮದ್ವೆನೂ ಮಾಡ್ಕೊಂಡಿದ್ರು, ಆದ್ರೆ ಜೊತೆ ಸಂಸಾರ ಮಾಡಿಲ್ಲ. ಏಯ್,